ಕಾರವಾರದ ಮತಗಟ್ಟೆಯಲ್ಲೂ ಕೂಡ ಇವಿಎಂ ಸಮಸ್ಯೆ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದರೆ ಇವಿಎಂ ಸಮಸ್ಯೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಬಹಳ ಕಡೆಯಲ್ಲೂ ಕೂಡ ಇದೇ ರೀತಿಯಾಗಿ ಕಾರವಾರದಲ್ಲೂ ಕೂಡ ಈ ರೀತಿಯಾಗಿ ಆಗಿದೆ. ಶಿರಸಿ ಆವೆ ಮರಿಯ ಮತಗಟ್ಟೆಯಲ್ಲಿ ಕೈಕೊಟ್ಟಿದೆ ಇವಿಎಂ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಪಟ್ಟಣ ಕಾರವಾರದಲ್ಲೂ ಕೂಡ ಈಗಾಗಲೇ ಇವಿಎಂ ಮತಗಟ್ಟೆ ಕೈಕೊಟ್ಟಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಈಗಾಗಲೇ ಮತಗಟ್ಟೆಗೆ ಬಂದು ಮತ ಚಲಾವಣೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಜನ. ಆದರೆ ಅವರು ಎಲ್ಲಿ ಹೋಗೋದು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಅಂದರೆ ಮತಗಟ್ಟೆ ಕೈಕೊಟ್ಟಿರೋದ್ರಿಂದ ಇದೀಗ ಚುನಾವಣೆಗೆ ಭಾಗಿಯಾಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನಂಗಾಗಿದೆ. ಮತಯಂತ್ರ ಸಮಸ್ಯೆ ಉಂಟಾಗಿದೆ. ಕಾರವಾರ ನಗರದ ಸೆಂಟ್ ಮೈಕಲ್ ಶಾಲೆಯಲ್ಲಿ ನಡೆದಿರೋ ಘಟನೆ ಇದು. 107 ಮತಗಟ್ಟೆ ಸಂಖ್ಯೆ 107ರಲ್ಲಿ ಆದಂತಹ ಒಂದು ಘಟನೆ ಇದು ಅಂತ ಹೇಳ್ಬೋದು. 107ರಲ್ಲಿ ಮತಯಂತ್ರ ಕೈಕೊಟ್ಟಿದೆ. ಹಾಗಾಗಿ ಮತದಾನ ಸ್ಥಗಿತವಾಗಿದೆ. ಸದ್ಯಕ್ಕೆ ಮತದಾನ ಇಲ್ಲಿ ಸ್ಥಗಿತ ಆಗಿದೆ ಅನ್ನುವಂತಹ ಒಂದು ಮಾಹಿತಿ. ಮತಯಂತ್ರ ಕೈಕೊಟ್ಟ ಕಾರಣದಿಂದಾಗಿ ಇಂತಹ ಒಂದು ಸಿಚುವೇಶನ್ ನಿರ್ಮಾಣ ಆಗಿದೆ. ಸೊ ಈಗಾಗಲೇ ಜನ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಸರಿ ಹೋಗುತ್ತೆ ಅಂತ. ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಡತೋಕ ಮಂಜು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಈಗಾಗಲೇ ಕಾರವಾರದಲ್ಲಿ ಸಾಕಷ್ಟು ಮತದಾನ ನಡೀತಾ ಇದೆ, ಆರಂಭ ಆಗಿದೆ. ಆದರೆ ಈ ಮತಯಂತ್ರ ಸಮಸ್ಯೆ ಉಂಟಾಗಿದೆ ಇಲ್ಲಿ ಮತಗಟ್ಟೆಯಲ್ಲಿ. ಸೊ ಏನಾಗ್ತಾ ಇದೆ? 107ರಲ್ಲಿ ಈಗ ಮತಯಂತ್ರ ಸರಿ ಹೋಗಿದೆಯಾ? ಸಿಬ್ಬಂದಿ ಏನು ಹೇಳ್ತಾರೆ? ಶಿಲ್ಪ, ಏನು ಕಾರವಾರದ 107 ಮತಗಟ್ಟೆಯಲ್ಲಿ ಮುಂಜಾನೆಯಿಂದಲೂ ಕೂಡ ಮತಯಂತ್ರಗಳು ಕೈ ಕೊಡ್ತಾ ಇತ್ತು. ಬಳಿಕ ಚುನಾವಣಾ ಕರ್ತವ್ಯದಲ್ಲಿದ್ದ ಸಿಬ್ಬಂದಿಗಳು ಚುನಾವಣಾ ಅಧಿಕಾರಿಗಳಿಗೆ ಮಾಹಿತಿಯನ್ನು ರವಾನಿಸಿದ್ರು. ಬಳಿಕ ಚುನಾವಣಾ ARTO ಆದಂತ ಕನಿಷ್ಕ ಅವರು, ಕಾರವಾರ ಅಸಿಸ್ಟೆಂಟ್ ಕಮಿಷನರ್ ಅಂತ ಅವರು ಸ್ಥಳಕ್ಕೆ ಬಂದಿದ್ರು. ಬಳಿಕ ಯಂತ್ರವನ್ನ ಸರಿಪಡಿಸುವಂತ ಕಾರ್ಯವನ್ನು ಬದಲಾಯಿಸುವಂತ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಸುಮಾರು ವಿಳಂಬವಾಗಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ, ಅಂದ್ರೆ ಜನರು ಮುಂಜಾನೆ ತಮ್ಮ ಬೇರೆ ಬೇರೆ ಕೆಲಸಗಳಿಗೆ ಹೋಗುವಂತವರು ಫಸ್ಟ್ ಆರಂಭದಲ್ಲೇ ತಾವು ಮತವನ್ನ ಹಾಕಿ ತಮ್ಮ ಕರ್ತವ್ಯಕ್ಕೆ ತೆರಳಬೇಕು ಅಂತ ಉದ್ದೇಶಿಸಿಕೊಂಡು ಬಂದಿದ್ರು. ಆದ್ರೆ ಮತಗಟ್ಟೆಯಲ್ಲಿ ಅವರು ಕೆಲ ಕಾಲ ಒಂದು ಸರದಿ ಸಾಲಿನಲ್ಲಿ ನಿಂತು ಕಾಯುವಂತಾಯಿತು. ಬಳಿಕ ಚುನಾವಣಾ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮತಯಂತ್ರವನ್ನು ಸರಿಯಾದ ಬಳಿಕ ಈಗ ಮತಗಟ್ಟೆಯಲ್ಲಿ ಮತದಾನ ಈಗ ಆರಂಭವಾಗಿದೆ. ಅದರಂತೆ ಶಿರ್ಸಿ ಅವೆ ಮರಿಯ ಒಂದು ಸ್ಕೂಲಲ್ಲೂ ಕೂಡ ಇದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲೂ ಕೂಡ ಯಂತ್ರಗಳು ಕೈಕೊಟ್ಟಿರೋದ್ರಿಂದ ಸಮಸ್ಯೆ ಉಂಟಾಗಿದೆ. 74 ಮತಗಟ್ಟೆಯಲ್ಲಿ ಈ ಒಂದು ಯಂತ್ರಗಳು ಕೈಕೊಟ್ಟು ಈಗಾಗಲೇ ಚುನಾವಣಾ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಸುಮಾರು 38 ಜನರು ಮತವನ್ನ ತಮ್ಮ ಚಲಾವಣೆ ಮಾಡಿದ ಬಳಿಕ ಮತಯಂತ್ರದ ದೋಷ ಕಂಡು ಬಂದಿರೋದ್ರಿಂದ ಇವತ್ತು ಸ್ಥಳಕ್ಕೂ ಕೂಡ ಚುನಾವಣಾಧಿಕಾರಿಗಳು ಬಂದಿದ್ದಾರೆ. ಶಿಲ್ಪ, ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.